ಮಂಗಳವಾರ ನಟ ಕಿಚ್ಚ ಸುದೀಪ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅಭಿಮಾನಿಯೊಬ್ಬ ಇಡೀ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿ ಎಲ್ಲರ ಮುಂದೆ ಸೈ ಎನಿಸಿಕೊಂಡಿದ್ದಾನೆ. ಹೌದು, ಬೆಳಗಾವಿ ತಾಲೂಕಿನ ವಾಗ್ವಾಡೆ ಗ್ರಾಮದ ಆದಿ ಎಂಬುವರು ನಟ ಸುದೀಪ್ ಅವರ ಅಪ್ಪಟ ಅಭಿಮಾನಿ. ಇಂದು ಕಿಚ್ಚ ಸುದೀಪ್ ಜನ್ಮದಿನದ ನಿಮಿತ್ತ ವಾಗ್ವಾಡೆ ಗ್ರಾಮದಲ್ಲಿ 1,00,000 ರೂಪಾಯಿ ಸ್ವಂತ ಹಣ ಖರ್ಚು ಮಾಡಿ ಬೋರ್ವೆಲ್ ಕೊರೆಸಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ಗಮನ ಸೆಳೆದಿದ್ದಾನೆ. ಕೆಲವರು ತಮ್ಮ ನೆಚ್ಚಿನ ನಟ ಹುಟ್ಟುಹಬ್ಬದಂದು ಕಟೌಟ್ ಹಾಕಿಸಿ ಅದಕ್ಕೆ ನೂರಾರು ಲೀಟರ್ಗಟ್ಟಲೆ ಸುರಿದು ಅಂಧಾಭಿಮಾನ ಮೆರೆದ ಘಟನೆಗಳು ನಡೆದಿವೆ. ಇದರ ನಡುವೆಯೇ ಇದೀಗ ಕಿಚ್ಚ ಸುದೀಪ್ ಹುಟ್ಟುಹಬ್ಬದ ಹಿನ್ನೆಲೆ ಮಂಗಳವಾರ ಅವರ ಅಭಿಮಾನಿ ಆದಿ ಅವರು ಸ್ವಂತ ಖರ್ಚಿನಲ್ಲಿ ಬೋರ್ವೆಲ್ ಕೊರೆಸಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಇಷ್ಟು ದಿನ ಈ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿಂದ ಜನರು ಕಂಗಾಲಾಗಿ ಹೋಗಿದ್ದರು. ಇದೀಗ ಕಿಚ್ಚ ಸುದೀಪ್ ಅಭಿಮಾನಿ ಆದಿ ಅವರು ಬೋರ್ವೆಲ್ ಕೊರೆಸಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ಗಮನ ಸೆಳೆದಿದ್ದಾರೆ. ಇನ್ನು ಬೋರ್ವೆಲ್ ಕೊರೆಸುವ ಆರಂಭಕ್ಕೂ ಮುನ್ನವೇ ಕೇಕ್ ಕತ್ತರಿಸಿ ಕಿಚ್ಚನಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದು, ಕಿಚ್ಚನ ಅಭಿಮಾನಿ ಆದಿ ನಾಯಕನ ಈ ಮಹತ್ವದ ಕಾರ್ಯಕ್ಕೆ ಗ್ರಾಮಸ್ಥರು ಶ್ಲಾಘಿಸಿದ್ದಾರೆ. ಕರ್ನಾಟಕ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಕಟ್ಟ ಅಭಿಮಾನಿಯಾಗಿರುವಂಥ ಆದಿಶೇಷ ನಾಯ್ಕ ಅವರು ಮೊದಲಿಗೆ ಕಿಚ್ಚ ಸುದೀಪಣ್ಣವರಿಗೆ ನನ್ನ ಕಡೆಯಿಂದಲೂ ಕೂಡ ಗ್ರಾಮಸ್ಥರ ಕಡೆಯಿಂದ ಮತ್ತು ಅಭಿಮಾನಿಗಳ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಯಲಿಕ್ಕೆ ಇಚ್ಛಿಸಿದ್ದೀನಿ. ಏನು ಇವತ್ತು ಕಿಚ್ಚ ಸುದೀಪ್ ಅವರ ಅಭಿಮಾನಿ ಆದಿಶೇಷ ನಾಯ್ಕ ಅವರು ಈ ಒಂದು ಗ್ರಾಮಕ್ಕೆ ಕುಡಿಯುವ ನೀರಿನ ಅಭಾವ ಇರುವುದರಿಂದ ಈ ಗ್ರಾಮದಲ್ಲಿ ಒಂದು ಅವರ ಅಭಿಮಾನ, ಅವರ ಹುಟ್ಟುಹಬ್ಬಕ್ಕೋಸ್ಕರ ಇವತ್ತು ಬೋರ್ವೆಲನ್ನು ಕೊರೆದು ಈ ಗ್ರಾಮದ ಕುಡಿಯುವ ನೀರಿನ ಭಾವನೆಯನ್ನು ಬಗೆಹರಿಸಬೇಕು, ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಇವತ್ತು ಭಾಳಷ್ಟು ಆತ್ಮೀಯವಾಗಿ ಇವತ್ತು ಅವರ ಸ್ವಂತ ಖರ್ಚಿನಲ್ಲೇ ಸುಮಾರು 1.5-2 ಲಕ್ಷ ಮಟ್ಟ ಖರ್ಚು ಬರ್ತೈತಿ ಈ ಬೋರ್ವೆಲ್ಲು ಸಕ್ಸಸ್ ಆದರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಊರಿಗೆ ನೀರು ಕೊಡಬೇಕಂತೇಳಿ ಕಿಚ್ಚ ಅಭಿಮಾನಿಗಳಿಗೆ ಗೋಸ್ಕರ ಅವರ ಅಭಿಮಾನಕ್ಕೋಸ್ಕರ ಇವತ್ತು ಅವರು ಬೋರ್ವೆಲ್ನ ಕೊರೆಸತ್ತಾರೆ. ಅದು ಯಶಸ್ಸು ಆಗಲಿ ಮತ್ತು ನಮ್ಮೂರಿನ ಜನರಿಗೆ ಒಳ್ಳೆಯದಾಗಿ ನೀರು ಸಿಗಲಿ ಅಂತೇಳಿ ನಾನು ಕೂಡ ಹಾರೈಸ್ತಾ ಈ ಒಂದು ಸಂತಸವನ್ನು ವ್ಯಕ್ತಪಡಿಸಲಿಕ್ಕೆ ಇಚ್ಛಿಸ್ತೀನಿ. ಮೊದಲನೇದಾಗಿ ನಮ್ಮ ಆರಾಧ್ಯ ದೈವದಂಥ ನಮ್ಮ ಕಿಚ್ಚ ಸುದೀಪಣ್ಣರವರಿಗೆ ಹುಟ್ಟುಹಬ್ಬದ ಆರ್ಥಿಕ ವಿಶೇಷಗಳನ್ನು ಕೋರುತ್ತೇನೆ. ಇಲ್ಲಿ ಬೋರ್ವೆಲ್ ಮಾಡೋ ಕಾರಣ ಏನಂತಂದ್ರೆ ಈ ಗ್ರಾಮದಾಗ ಸ್ವಲ್ಪ ಕುಡಿಯೋ ನೀರಿನ ಸಮಸ್ಯೆ ಭಾಳ ಇತ್ತು ರೀ. ಸುಮಾರು 7-8 ಬೋರ್ ಹಾಕಿದ್ರು ಕೂಡ ಮೊನ್ನೆ ಒಂದು ನೀರು ಬೀಳಲಿಲ್ಲ. ಸೊ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ವ ಸದಸ್ಯರು ನಾವು ಸಮ್ಮತಿ ತೊಗೊಂಡು ಇಲ್ಲಿ ಹಾಕ್ಬೇಕಂತೇಳಿ ಜಾಲಿಶ್ ಕರೆಸಿ ನಾವು ನೀರು ನೋಡಿದಾಗ ಇಲ್ಲೊಂದು 1.5 ಇಂಚ್ ನೀರು ಅಂತ ಹೇಳಿದರು. ಎಷ್ಟು ಬೆಳೆದೈತೆ ಗೊತ್ತಿಲ್ಲ, ಎಷ್ಟು ಬೆಳೆದಿಲ್ಲ ಅಷ್ಟು ನಮ್ಗೆ ಒಂದು ಒಳ್ಳೆಯ ಖುಷಿನ ರೀ. ಸೊ ಇಂಥದ್ದು ನಾವು ಯಾಕೆ ಮಾಡೋಕೆ ಹಿಂಗೆ ಇದನ್ನು ಮಾಡೋದು ಅಂತಂದ್ರೆ ಸರ್, ಈಗ ಸುಮ್ಮನೆ ನಾವು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಹೇಳ್ಕೊಂಡು ಸಿಕ್ಕದ ಮಾಡ್ತಾರಲ್ಲ, ಈಗ ಹೊಲಸ ಕೆಲಸಗಳೆಲ್ಲ ಮಾಡ್ತಾರಲ್ಲ, ನಾವು ಅಂಥವ್ರಲ್ಲ ರೀ. ನಾವು ಬಾಸ್ ಅಂತಂದ್ರೆ ಒಂದು ಮಾತು ಹೇಳಿದಾರೆ ರೀ, ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾರೆ. ಸೊ ಅವ್ರ ಮಾತುಗಳು ನಾವೆಲ್ಲ ಇಂಥವೆಲ್ಲ ಕೇಳ್ಕೊಂಡು ಅವರು ಒಂದೊಂದು ಸ್ಪೀಚ್ಗಳು ನಮಗೆ ಇಷ್ಟ ಜೀವನದಾಗ ಚೇಂಜ್ ಮಾಡೋಕೆ ಕಾರಣ ಅಂತಂದ್ರೆ ರೀ, ಭಾಳ ಅಂದ್ರೆ ಭಾಳ ಒಳ್ಳೆ ಸ್ಪೀಚ್ ಮಾಡ್ತಾರೆ. ಅವ್ರಿಗೆ ನಮ್ಮ ಅಭಿಮಾನಿಗಳು ಹೆಂಗಿರ್ಬೇಕಂತ ಅವ್ರು ಹೇಳ್ತಾರೆ. ಸೊ ನಾವು ಅವ್ರ ಮಾದರಿಯಲ್ಲಿ ಹೋಗ್ಬೇಕಂತ ಹೇಳ್ತಾರೆ. ಇಂಥದ್ದೊಂದು ಬೋರು ಹಾಕುವಂತೆ ಸರ್ ಒಂದು ವಿಚಾರ ಮಾಡೀವಿ. ಸೊ ದೇವ್ರ ದಯದಿಂದ ಬಾಸ್ ಹೆಸರು ಮೇಲೆ ನಾವು ಹೊಡ್ಯಾಕತ್ತೀವಿ. ಸೊ ನೀರು ಬಿದ್ದರೆ ಜನರಿಗೆ ಅನುಕೂಲ ಆಗತ್ತಂತ ಹೇಳಕ್ಕೆ ಖುಷಿ ಆಗುತ್ತೆ ಸರ್. ಸರ್ ಸುಮಾರು 1-2 ಲಕ್ಷ ಖರ್ಚಾಗ್ಬೋದು ಸರ್, ಕೇಸಿಂಗು ಪೈಪು ಡ್ರಿಲ್ ಎಲ್ಲ ಹಿಡ್ಕೊಂಡು. ಸೊ ನೀರು ಬಿದ್ದರೆ ಎಷ್ಟು ಬೇಕಾದ್ರೆ ಖರ್ಚಾದ್ರು ಓಕೆ ಸರ್, ನಡೆಯುತ್ತೆ, ಮಾಡ್ತೀವಿ ರೀ. ನೀರು ಬೀಳಿದ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಸೊ ಬೀಳಿಗೆ ಗ್ಯಾರಂಟಿ ಅಂದ್ಕೊಂಡಿದ್ದೀವಿ ದೇವ್ರ ದಯದಿಂದ ಬಾಸ್ ಹೆಸರು ನಡೆಯುತ್ತೆ ಅಲ್ರ. ಅದಕ್ಕೆ ಸರ್ ನಾನು ನಮ್ಮ ಬಾಸ್ ಫ್ಯಾನ್ಸ್ಗಳು ಹೇಳುವಂಥ ದೊಡ್ಡ ವ್ಯಕ್ತಿ ಅಲ್ಲ, ಆದ್ರೆ ಒಂದು ಮಾತು ಹೇಳ್ತೀನಿ ರೀ. ಬಾಸ್ ನಮಗೇನು ಹೇಳ್ತಾರೆ ಅಂತಂದ್ರೆ ರೀ, ಯಾವತ್ತು ಈ ಅಂದರೆ ಪಾಲ್ತು ಖರ್ಚು ಅಂದರೆ ಈಗ ಹಂಗೆ ಮಾಡ್ಕೊಂಡು ಹಾಳು ಮಾಡಬೇಡ್ರಿ. ಸೊ ನೀವು ಈಗ ಹಾರ ಹಾಕೋದ್ರಿಂದ ಕಟೌಟ್ ಮಾಡೋದ್ರಿಂದ ದುಡ್ಡು ವೇಸ್ಟ್ ಆಗುತ್ತೆ. ಸೊ ಮೇಲೆ ಕರೆಂಟ್ ಇರ್ತೈತಿ, ವೈರ್ ಏನಾದರೂ ನಿಮ್ಗೆ ಫ್ಯಾಮಿಲಿ ಸಮಸ್ಯೆ ಆಗುತ್ತೆ, ಅಂಥದ್ದು ಮಾಡಬೇಡ ಅಂತೇಳಿ ಭಾಳ ಸಲ ಬೈದಾರೆ ರೀ. ಸೊ ಆದ ಕಾರಣ ನಾವೇನು ಮಾಡೀವಿ ಸರ್, ಅಂಥದ್ದೆಲ್ಲ ಬೇಡ, ಬಾಸನ್ನ ಮಾದರಿಯಾಗಿ ಇಟ್ಕೊಂಡು ಬಾಸ್ ಹೇಳಿದ ಮಾತ್ರ ನಾವು ಅಟ್ಲೀಸ್ಟ್ ಹಿಂಗೆ ಬೋರ್ ಹಾಕಿದ್ರೆ ಜನರಿಗೆ ಅನುಕೂಲ ಆಗತ್ತೆ ಅಂತೇಳಿ ಹಿಂಗೆ ಮಾಡಿದ್ವಿ ಸರ್. ಅಂದರೆ ಪ್ರತಿ ವರ್ಷ ಒಂದು ಏನಾದರೂ ಮಾಡ್ತಾ ಇರ್ತೀವಿ ಸರ್ ಹಿಂಗೆ ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ಸರ್ ನಾವು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ.